ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದು ಬಂದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗು. ಸೊ ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ನಮ್ಮಮ್ಮ ಮನೆಗೆ ಹಬ್ಬಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು, ಇವತ್ತು ತಿಂಡಿ ಏನೂ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಎಲ್ಲರೂ ಉಪವಾಸ ಇರ್ತೀವಲ್ಲ. ಸೊ ಅದಕ್ಕೆ ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಬಂದು ವೈಟ್ ಫೀಲ್ಡಲ್ಲಿರೋ ಮಹಾಗಣಪತಿ ದೇವಸ್ಥಾನ. ಇಲ್ಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಶಿವನ ದೇವಸ್ಥಾನ ಫಸ್ಟು ಲಿಂಗ ಮಾತ್ರ ಇತ್ತು, ಇವಾಗ ತುಂಬ ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಚಿಕ್ಕದಾಗಿದೆ ದೇವಸ್ಥಾನ, ಈಗ ದೊಡ್ಡದಾಗಿದೆ. ಫಸ್ಟು ಗಣಪತಿ ದೇವಸ್ಥಾನ ಮಾತ್ರ ದೊಡ್ಡದಾಗಿ ಕಟ್ಟಿದ್ರು, ಈಗ ಈಶ್ವರನ ದೇವಸ್ಥಾನನೂ ಅಲ್ಲೇ ಪಕ್ಕದಲ್ಲಿ ದೊಡ್ಡದಾಗಿ ಕಟ್ಟಿದ್ದಾರೆ. ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಫುಲ್ಲು ರಶ್ ಇತ್ತು. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆಯಿಂದನೇ ಫುಲ್ಲು ರಶ್ ಇರುತ್ತೆ, ನೈಟ್ವರೆಗೂ, ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಫುಲ್ ರಶ್ ಇರುತ್ತೆ. ಸೊ ಇವತ್ತು ರಶ್ ಇತ್ತು, 11:30 ಆಗಿತ್ತು. ನಾವು ಊರಿಗೆ ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ. ರಶ್ ಇದ್ದಿದ್ದರಿಂದ ರಶಲ್ಲೇ ಒಂದು ಹಾಫ್ ಆನ್ ಅವರ್ 1 ಅವರ್ ದೇವಸ್ಥಾನದಲ್ಲೇ ಆಗೋಯ್ತು. ಇದು ಬಂದು ನೋಡಿ ಈಶ್ವರನ ದೇವಸ್ಥಾನದಲ್ಲಿ ಸುತ್ತೂ ಈ ರೀತಿ ಲಿಂಗಗಳು ಇಟ್ಟಿದ್ದಾರೆ. ಒಂದೊಂದು ಪ್ಲೇಸು ಒಂದೊಂಥರ ಲಿಂಗನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಜ್ಯೋತಿರ್ಲಿಂಗಗಳನ್ನ. ಇದನ್ನು ನಾನು ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಹಾಕ್ಕೊಂಡು ನಾವಿಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಮಹಾಗಣಪತಿ ದೇವಸ್ಥಾನ ಇದೆ ಪಕ್ಕದಲ್ಲಿ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಾವು ಕ್ಯೂನಲ್ಲೇ ಹೋಗಬೇಕಾಯ್ತು. ಕ್ಯೂನಲ್ಲಿ ಹೋಗೋಷ್ಟರಲ್ಲೇ 1 ಅವರ್ ಹಾಫ್ ಆನ್ ಅವರ್ ಆಗೋಯ್ತು. ಬೇಗ ಬಿಡ್ತಾಯಿದ್ರು, ಆದ್ರೂ ಫುಲ್ ರಶ್ ಇತ್ತು. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಅಲಂಕಾರ ಎಲ್ಲ ದೇವರಿಗೆ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಮತ್ತೆ ಅಭಿಷೇಕ ಮಾಡೋಕ್ಕೆ ಅಂತ ಲಿಂಗಕ್ಕೆ ಸಪ್ರೇಟಾಗಿ ಹಾಲು ಬಿಲ್ಪತ್ರೆ ಕೊಡ್ತಾಯಿದ್ರು. ಅದಕ್ಕೆ ನಾವು ಟಿಕೆಟ್ ತೊಗೊಂಡು ಹಾಲು ಬಿಲ್ಪತ್ರೆ ಹಾಕೋರು, ಅಭಿಷೇಕ ಮಾಡೋರು ಅಭಿಷೇಕ ಮಾಡ್ಬೋದು. ಸಪ್ರೇಟಾಗಿ ಅದಕ್ಕೆ ಒಂದು ಕ್ಯೂ ಇಟ್ಟಿದ್ರು. ಸೊ ಈ ರೀತಿ ಸುತ್ತಲೂ ಲಿಂಗಗಳು ಇಟ್ಟಿದ್ರು ದೇವಸ್ಥಾನದಲ್ಲಿ. ಅದನ್ನೆಲ್ಲ ನೋಡಿಕೊಂಡು ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇದೆ, ಮಹಾಗಣಪತಿ ದೇವಸ್ಥಾನ. ಆ ದೇವಸ್ಥಾನದೊಳಗಡೆ ಬಂದ್ವಿ. ದೇವ್ರ ದರ್ಶನಕ್ಕೆ ಅಂತ ನಿಂತಿದ್ದೀವಿ. ಕ್ಯೂನಲ್ಲಿ ಒಳಗಡೆ ಹೋಗೋಷ್ಟರಲ್ಲಿ ಒಂದು 10 ನಿಮಿಷ ಆಯಿತು. ನೋಡಿ, ಗಣಪತಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ. ಸುತ್ತಲೂ ಈ ರೀತಿ ಗಣಪತಿ ಇಟ್ಟಿದ್ದಾರೆ. ನಾವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಗಣಪತಿ ದೇವಸ್ಥಾನದಲ್ಲಿ ಲಾಸ್ಟ್ ಟೈಮ್ ಬಂದಿದ್ದಾಗ ದೇವಸ್ಥಾನದಲ್ಲಿ ಈ ರೀತಿ ದುರ್ಗಾ ದೇವರ ವಿಗ್ರಹ ಎಲ್ಲ ಇಟ್ಟಿರಲಿಲ್ಲ. ಈ ಸರಿ ಬಂದಾಗ ಅಮ್ಮನವ್ರನ್ನ ಕೂಡಿಸಿದ್ರು ಮತ್ತು ಪೂಜೆ ಮಾಡಿದರು. ಇಲ್ಲಿ ನೋಡಿ ಈ ರೀತಿ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಸರಸ್ವತಿ, ಲಕ್ಷ್ಮಿ, ದುರ್ಗೆ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಕೃಷ್ಣನ ವಿಗ್ರಹ ಇಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಇನ್ನೊಂದು ಚಿಕ್ಕ ದೇವಸ್ಥಾನ ಇದೆ ಪಕ್ಕದಲ್ಲೇ. ಅಲ್ಲೇ 3-4 ಗುಡಿಗಳಿದೆ ಒಂದೇ ಕಡೆ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಮಸ್ಕಾರ ಹಾಕ್ಕೊಂಡು ನಾವು ಇವತ್ತು ಎಲ್ಲರೂ ಉಪವಾಸ ಇರೋದ್ರಿಂದ ಇಲ್ಲಿ ಪ್ರಸಾದಕ್ಕೆ ಅಂತ ಅವಲಕ್ಕಿ ಕೊಟ್ಟರು. ಸೊ ಅವಲಕ್ಕಿನ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ದೇವಸ್ಥಾನದಲ್ಲಿ ಕೂತು ಪ್ರಸಾದ ತಿಂದು ನಾವು ಹೊರಗಡೆ ಬಂದ್ವಿ. ಇವತ್ತು ಇಲ್ಲಿ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಜಾತ್ರೆ ಥರ ಹೊರಗಡೆ ಅಂಗಡಿಗಳೆಲ್ಲ ಹಾಕಿದ್ರು. ಮಕ್ಕಳಿಗೆ ಚಿಕ್ಕ ಆಟ ಸಾಮಾನುಗಳು, ಬಳೆಗಳು, ರಿಬ್ಬನ್ಸು, ಈ ರೀತಿ ಬಲೂನ್ಸು, ಮಕ್ಕಳಿಗೆ ಆಟ ಸಾಮಾನುಗಳು ತುಂಬ ಚೆನ್ನಾಗಿತ್ತು. ಎಲ್ಲ ತೊಗೊಂಡು ನಾವು ಬಸ್ಸಲ್ಲಿ ನಮ್ಮಮ್ಮ ಮನೆಗೆ ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಇವಾಗಂತೂ ತುಂಬ ಬಿಸಿಲು ಮತ್ತು ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಬಸ್ಸು ಸಿಗಲಿಲ್ಲ. ಬಸ್ ಬರೋದು ಸ್ವಲ್ಪ ಲೇಟ್ ಆಯಿತು. ಬಸ್ಸು ಸಿಕ್ಕಿ ನಮಗೆ ಒಂದು ಹಾಫ್ ಆನ್ ಅವರ್ ಬಸ್ ಸ್ಟಾಪಲ್ಲಿ ನಮಗೆ ಬಸ್ ಸಿಗಲಿಲ್ಲ. ಸೊ ಅಲ್ಲಿಂದ ಬರೋಷ್ಟರಲ್ಲಿ 1 o'clock 12:30 ಏನೋ ಆಗಿತ್ತು. ಮನೆಗೆ ಬಂದು ನಮ್ಮಮ್ಮ ಶಿವನುಂಡೆ ಮಾಡಿರಲಿಲ್ಲ. ನೋಡಿ, ಅಕ್ಕಿ ಹುರಿದಿಟ್ಟಿದ್ರು. ಅಕ್ಕಿನ ಗಮ್ಮನ್ನು ಹಾಗೆ ಈ ರೀತಿ ಹುರಿದಿಟ್ಟಿದ್ರು. ಬರೋಷ್ಟರಲ್ಲೇ ನಮ್ಮಮ್ಮ ಅಕ್ಕಿ ಹುರಿದಿಟ್ಟು ಕಡಲೆ ಬೀಜ ಎಲ್ಲ ಹುರಿದು ಅದರ ಸಿಪ್ಪೆ ಕ್ಲೀನ್ ಮಾಡೋಕ್ಕೆ ಅಂತ ಇಟ್ಟಿದ್ರು. ನೋಡಿ, ಅಕ್ಕಿನೆಲ್ಲ ಈ ರೀತಿ ಕೆಂಪಕ್ಕೆ ಗಮ್ಮನ್ನು ಹಾಗೆ ಹುರಿದಿಟ್ಟಿದ್ರು. ಇದು ರೇಷನ್ ಅಕ್ಕಿ, 1 ಗ್ಲಾಸ್ ಹಾಕಿದ್ರು. ನೋಡಿ, ಕಡಲೆ ಬೀಜನೂ ಈ ರೀತಿ ಗಮ್ಮನ್ನು ಹಾಗೆ ಕೆಂಪಕ್ಕೆ ಹುರ್ಕೊಂಡು ಅದು ಸಿಪ್ಪೆನ ಕ್ಲೀನ್ ಮಾಡ್ಕೋಬೇಕು. ನಮ್ಮಮ್ಮ ಅಕ್ಕಿ ಹಿಟ್ಟು ಪೌಡ್ರ್ ಮಾಡ್ತಾ ಇದ್ದಾರೆ. ಅಕ್ಕಿ ಹಿಟ್ಟನ್ನು ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು, ಹುರಿದಿರೋ ಅಕ್ಕಿನ. ಇದು ಶಿವನುಂಡೆ ಮಾಡೋದಕ್ಕೆ ಹಬ್ಬದ ದಿವಸ ನಾವು ನೈವೇದ್ಯಕ್ಕೆ ಅಂತ ದೇವ್ರ ಮುಂದೆ ಎಡೆ ಹಾಕಿ ಇಡ್ತೀವಿ. ನೈಟ್ ಒಂದ್ಸರಿ ಎಡೆ ಹಾಕ್ತಾರೆ, ಬೆಳಗ್ಗೆ ನಾವು ಅಡುಗೆಗಳೆಲ್ಲ ಮಾಡಿ ಎಡೆ ಹಾಕಿ ಆಮೇಲೆ ನಾವು ಉಪವಾಸ ಬಿಡೋದು. ಎಡೆ ಹಾಕಬೇಕಾದ್ರೆ ಈ ರೀತಿ ಉಂಡೆಗಳು, ಶಿವನುಂಡೆ ಆಗಲಿ ಅಥವಾ ರಾಗಿ ಹಿಟ್ಟನ್ನ ಹುರಿದಿಟ್ಬಿಟ್ಟು ಆ ಹುರಿದಿಟ್ಟಿರೋ ಉಂಡೆ, ಕಡಲೆಕಾಯಿ, ಗೆಣಸು, ಕುಂಬಳಕಾಯಿ ಮತ್ತು ಅಕ್ಕಿ, ಈ ರೀತಿ ಒಂದಷ್ಟು ಎಡೆ ಹಾಕಿ ಇಡ್ತಾರೆ ನೈಟು. ಸೊ ನಾವು ಅಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದಾಯಿತು, ನಮ್ಮಮ್ಮ ಪೌಡ್ರ್ ಮಾಡಿದ್ದಾಯಿತು. ಮತ್ತು ಕಡಲೆ ಬೀಜನ ಕ್ಲೀನ್ ಮಾಡಿಕೊಂಡು
ಇದನ್ನು ಶಿವನ ಉಂಡೆ ಮಾಡ್ಕೋಬೇಕು. ಎಡೆ ಹಾಕೋಕ್ಕೆ ಮುಂಚೆ ಉಂಡೆ ಮಾಡೋದಕ್ಕೆ ನಾನಿಲ್ಲಿ ಒಣ ಕೊಬ್ಬರಿ ಒಂದು ಅರ್ಧ ಚಿಪ್ಪು ತೊಗೊಂಡಿದ್ರು, ಮತ್ತು ಕಡಲೆ ಪಪ್ಪು, ಕಡಲೆ ಬೀಜ ಹುರಿದಿಟ್ಕೊಂಡಿದ್ವಲ್ಲ ಆ ಕಡಲೆ ಬೀಜ, ಅಕ್ಕಿ ಹಿಟ್ಟನ್ನು ಪೌಡ್ರ್ ಮಾಡ್ಕೊಂಡ್ವಲ್ಲ ಆ ಅಕ್ಕಿ ಹಿಟ್ಟು ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಒಣ ಕೊಬ್ಬರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಒಣ ಕೊಬ್ಬರಿನ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ತುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ ಬೇಡ ಅನ್ನೋರು ಹಾಗೇನೂ ಸಹ ಶಿವನ ಉಂಡೆ ಮಾಡ್ಕೋಬೋದು. ಸೊ ಇದಕ್ಕೆ ನಾನಿಲ್ಲಿ 2 ಉಂಡೆಯಷ್ಟು ಬೆಲ್ಲ ಹಾಕೋತಾ ಇದ್ದೀವಿ. ಸ್ವಲ್ಪ ಕ್ವಾಂಟಿಟಿ ಒಂದು 20 ಉಂಡೆ ಆಗೋದ್ರಿಂದ ಬೆಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ ಇರೋದ್ರಿಂದ ಈ ರೀತಿ ಬೆಲ್ಲನ ಫಸ್ಟು ಪೌಡ್ರ್ ಮಾಡಿಕೊಂಡು ಪಾಕ ತಕ್ಕೊಂಡು ಆಮೇಲೆ ಪಾಕನ ಸ್ವಲ್ಪನೇ ನಾವು ಮಾಡಿಟ್ಕೊಂಡಿರೋ ಪೌಡ್ರ್ ಜೊತೆ ಮಿಕ್ಸ್ ಮಾಡಿ ಉಂಡೆ ಕಟ್ಕೋಬೇಕು. ಶಿವನುಂಡೆ ಮಾಡೋದಕ್ಕೆ ಬೆಲ್ಲ ಪಾಕ ತಕ್ಕೊಳ್ಳೋದಕ್ಕೆ ಅಂತ ಪಾತ್ರೆಯಲ್ಲಿ ಬೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು. ಬೆಲ್ಲ ಫುಲ್ಲು ನಾವು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ, ಸ್ವಲ್ಪ ಚಿಕ್ಕ ಉಂಡೆ ಎಲ್ಲ ಇರುತ್ತಲ್ಲ ಅದೆಲ್ಲ ಫುಲ್ಲು ಕರಗಬೇಕು. ಉಂಡೆ ಏನು ಇರಬಾರ್ದು. ಮಣ್ಣೇನಾದರೂ ಇದ್ದರೆ ಇದರಲ್ಲಿ ಒಂದೊಂದ್ಸರಿ ಕಪ್ ಮಣ್ಣೆಲ್ಲ ಇರುತ್ತಲ್ಲ, ಆ ಮಣ್ಣೇನಾದರೂ ಇದ್ದರೆ ನಾವು ಸೋಚ್ಕೊಬಿಡ್ಬೇಕು. ಇಲ್ಲಾಂದರೆ ನಾವು ಉಂಡೆ ತಿನ್ನಬೇಕಾದ್ರೆ ಬಾಯಲ್ಲಿ ಅಲ್ಲಲ್ಲಿ ನಮಗೆ ಕಲ್ಲು ಸಿಗ್ತಾ ಇರುತ್ತೆ ಮಣ್ಣು ಥರ. ಆ ರೀತಿ ಆಗದೆ ಇರೋ ಹಾಗೆ ನಾವು ಮಣ್ಣೇನಾದರೂ ಇದೆ ಅನಿಸಿದ್ರೆ ಒಂದ್ಸರಿ ಈ ರೀತಿ ಚೆನ್ನಾಗಿ ಪಾಕ ಕರಗಿದ್ಮೇಲೆ ಇದನ್ನು ಬೇರೆ ಪಾತ್ರೆಗೆ ನೀಟಾಗಿ ಅದನ್ನು ಸ್ಟೇನ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಸೊ ನೋಡಿ, ಒಂದೊಂದು ಸ್ವಲ್ಪನೇ ಪಾಕ ಹಾಕಿ ಈ ರೀತಿ ಚೆಕ್ ಮಾಡ್ಕೋಬೇಕು. ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಈ ರೀತಿ ತಿರುಗಿಸ್ತಾ ಇರಬೇಕು. ನೋಡಿ, ಈ ರೀತಿ ಲೈಟಾಗಿ ಈ ರೀತಿ ಉಂಡೆ ಬರೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮ ಕೈಗೆ ಹಾಕ್ಕೊಂಡಿದ ತಕ್ಷಣ ಗೊತ್ತಾಗುತ್ತೆ ಅದು ಉಂಡೆ ಸ್ಟಾರ್ಟಿಂಗ್ ಆಗ್ತಾ ಇದ್ದಾಗೆ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಈ ರೀತಿ ನಾವು ಮಾಡಿಟ್ಕೊಂಡಿರೋ ಹಿಟ್ಟು ರೆಡಿ ಇದೆಯಲ್ಲ ಅದಕ್ಕೆ ಒಂದು ಸ್ವಲ್ಪನೇ ಪಾಕ ಹಾಕಿ ಸೌಟಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ನಾವು ಒಂದೇ ಸಲ ಪಾಕ ಎಲ್ಲ ಒಯ್ದುಬಿಟ್ಟು ಹಿಟ್ಟಿನ ಜೊತೆ ಒಂದೇ ಸಲ ಮಿಕ್ಸ್ ಮಾಡಿ ಆಗಾದರೂ ಪಾಕ ಕಟ್ಕೋಬೋದು, ಉಂಡೆ ಕಟ್ಕೋಬೋದು. ಇಲ್ಲಾಂದರೆ ಸ್ವಲ್ಪನೇ ಪಾಕ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಕರ್ಚೀಫ್ ತೊಗೊಂಡಿದ್ದೀನಿ. ಕರ್ಚೀಫ್ನ ವೆಟ್ ಮಾಡಿಕೊಂಡು ನೀಟಾಗಿ ನೀರೆಲ್ಲ ಹಿಂಡಿಬಿಟ್ಟು ನಾವು ಈ ರೀತಿ ಪಾಕ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನು ಆ ಕರ್ಚೀಫಲ್ಲಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಟ್ಟು ಉಂಡೆ ಕಟ್ಕೊಂಡ್ರೆ ಬೇಗ ಆಗುತ್ತೆ. ಬಿಸಿ ಕೈಗೆ ತಾಗಲ್ಲ, ಇದು ಬೇಗ ಆಗುತ್ತೆ ಈ ರೀತಿ ಉಂಡೆ ಮಾಡ್ಕೊಳ್ಳೋದ್ರಿಂದ. ಸೊ ನೋಡಿ, ನಾನು ಇಲ್ಲಿ ಒಂದು ಸ್ವಲ್ಪ ಪಾಕ ಹಾಕಿ ಈ ರೀತಿ ಕರ್ಚೀಫ್ನ ತಿರುಗಿಸ್ತಾ ಇದ್ದೀನಿ. ಈ ರೀತಿ ತೆಳ್ಳಕ್ಕಿರೋ ಕರ್ಚೀಫ್ ತೊಗೊಂಡ್ರೆ ಬೇಗ ಆಗಿಬಿಡುತ್ತೆ ಉಂಡೆಗಳು. ಈ ರೀತಿ ತಿರುಗಿಸ್ಕೊಂಡಾದ್ಮೇಲೆ ಈ ರೀತಿ ಕೈಗೆ ತೊಗೊಂಡು ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಉಂಡೆಗಳು ರೆಡಿ ಆಗುತ್ತೆ. ಸೊ ನೋಡಿ, ಇದೇ ರೀತಿ ನಾನು ಎಲ್ಲ ಉಂಡೆಗಳು ಒಂದು 20 ಉಂಡೆ ಆಗಿತ್ತು. ಉಂಡೆಗಳೆಲ್ಲ ರೆಡಿ ಆಯಿತು. ಶಿವನ ಉಂಡೆ ಉಪವಾಸ ಇರಬೇಕಾದ್ರೆ ಈ ರೀತಿ ಶಿವನ ಉಂಡೆ ಆಗಲಿ ಅಥವಾ ರಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಉಂಡೆ ಮಾಡಿಕೊಂಡು ಅದನ್ನು ತಿನ್ಬೋದು. ಅವಲಕ್ಕಿನ ನೆನೆಸ್ಬಿಟ್ಟು ಬೆಲ್ಲ ಹಾಕ್ಕೊಂಡಾದ್ರು ತಿಂತಾರೆ, ಇಲ್ಲಾಂದರೆ ಬರೀ ಅವಲಕ್ಕಿನೇ ಬಾಳೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಹಣ್ಣುಗಳು ತಿನ್ಬೋದು, ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು, ಅದನ್ನೆಲ್ಲ ತಿಂತಾ ಇರ್ತೀವಲ್ಲ, ನಮ್ಗೆ ಹೊಟ್ಟೆನೇ ಹಶ್ವಾಗಲ್ಲ. ನಮ್ಮಮ್ಮ ಮನೇಲಿ ರಾತ್ರಿ ಎಡೆ ಹಾಕ್ತಾರೆ. ಹಳ್ಳಿಗಳ ಕಡೆ ಎಲ್ಲ ನೈಟು ಎಡೆ ಹಾಕ್ತಾರೆ. ಕೆಲವು ಕಡೆ ನೈಟ್ ಎಡೆ ಹಾಕಲ್ಲ. ಒಂದೇ ಸಲ ಅಡುಗೆ ಮಾಡಿ ಒಂದೇ ಸಲ ಉಪವಾಸ ಬಿಟ್ಬಿಡ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಶಿವರಾತ್ರಿ ಹಬ್ಬನ. ನಮ್ಮಮ್ಮ ನೈಟು ಎಡೆ ಹಾಕ್ಬಿಟ್ಟು ಬೆಳಗ್ಗೆ ಉಪವಾಸ ಬಿಡ್ತಾರೆ. ನನ್ನ ಮಕ್ಕಳು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೋತಾ ಇದ್ದಾರೆ. ಅವರಿಬ್ರು ಸೇರಿಕೊಂಡು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂತೀವಿ ಅಂತ ಸ್ಯಾಂಡ್ವಿಚ್ ಮಾಡ್ಕೋತಾ ಇದ್ದಾರೆ. ನಾವೆಲ್ಲ ಉಪವಾಸ ಇರೋದ್ರಿಂದ ಅವರಿಬ್ಬರಿಗೇನು ಅಡುಗೆ ಮಾಡಿರಲಿಲ್ಲ. ಒಂದು ಸ್ವಲ್ಪ ಅನ್ನ ಮಾಡ್ಕೊಳ್ರಿ ಅಂದರೆ ಅವರಿಬ್ಬರು ಸ್ಯಾಂಡ್ವಿಚ್ ಬ್ರೆಡ್ ಇತ್ತು, ಬ್ರೆಡ್ಡಲ್ಲಿ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂತಾ ಇದ್ದಾರೆ. ನೈಟು 8 ಗಂಟೆ 7:15 ಏನೋ ಆಗಿದೆ. ನಮ್ಮಮ್ಮ ಎಡೆ ಹಾಕ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಈ ರೀತಿ ಹೊಸ ಮರ ಇರುತ್ತೆ, ಮರದಲ್ಲಿ ನಮ್ಮಮ್ಮ ನೀಟಾಗಿ ಗಂಜಲ ಹಾಕಿ ಸಾರಿಸ್ಬಿಟ್ಟು ಆ ಮರನ ಒಣಗಿಸ್ಬಿಟ್ಟು ಅದರಲ್ಲಿ ಈ ರೀತಿ ಶಿವನ ಉಂಡೆ, ಬದನೆಕಾಯಿ, ಹುಣಸೆ ಹಣ್ಣು, ಬೆಳೆದಿರ್ತೀವಲ್ಲ ನಾವು ಟೊಮ್ಯಾಟೊ, ಒಣಮೆಣಸಿನ್ಕಾಯಿ, ರಾಗಿ ಹಿಟ್ಟು, ನವಣೆ ಹಿಟ್ಟು ಬರುತ್ತಲ್ಲ ಆ ನವಣೆ ಹಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಕುಂಬಳಕಾಯಿ ಎಲ್ಲ ಒಂದು ಬಾಳೆ ಎಲೆ ಮೇಲೆ ಎಡೆ ಹಾಕ್ತಾರೆ. ಎಡೆ ಹಾಕಿ ಪೂಜೆ ಮುಗಿಸಾದ್ಮೇಲೆ ಇಟ್ಟು ಮರದಲ್ಲಿ ಈ ರೀತಿ ಬಾಳೆ ಎಲೆ ಹಾಕಿ ಎಡೆ ಹಾಕಿರ್ತಾರಲ್ಲ ಆ ಎಡೆನ ಬೆಳಗ್ಗೆ ಊರಲ್ಲಿ ಪೂಜಾರಿಗಳು ಬರ್ತಾರೆ, ದೇವಸ್ಥಾನದ ಪೂಜಾರಿಗಳು. ಅವರು ಬೆಳಗ್ಗೆ ಎಲ್ಲರ ಮನೆಗೂ ಬಂದು ಈ ರೀತಿ ಹಳ್ಳಿಗಳಲ್ಲಿ ಮನೆಗೂ ಬಂದು ಅವ್ರು ಎಡೆ ಹಾಕಿದ್ವಲ್ಲ ಅದನ್ನು ತೊಗೊಂಡು ಹೋಗ್ತಾರೆ. ನಮ್ಮಪ್ಪ ನಮ್ಮ ಹಸ್ಬೆಂಡ್ ಇಬ್ಬರು ನಿದ್ದೆ ಮಾಡ್ತಾ ಇದ್ದಾರೆ. ನನ್ನ ಮಗಳು ಮಲಗಿದ್ದಾಳೆ. ಇನ್ನೊಬ್ಬ ಮಗಳು ಮತ್ತು ನಮ್ಮಮ್ಮ ನಾನು 3 ಗಟ್ಟ ಆಡಿಕೊಂಡು ಟಿ ವಿ ನೋಡಿಕೊಂಡು ನೈಟ್ ಎಲ್ಲ ನಿದ್ದೆ ಮಾಡಿದಿರ ಜಾಗರಣೆ ಇಡ್ತಾ ಇದ್ದೀವಿ. ನೋಡಿ, ಗಟ್ಟ ಆಡ್ತಾ ಇದ್ದೀವಿ ಇಬ್ಬರು, ನಾನು ನಮ್ಮಮ್ಮ ಕೂತ್ಕೊಂಡು ಈ ರೀತಿ ಗಟ್ಟ ಆಡಿ ನಿದ್ದೆ ಬರದೇ ಇರೋ ಹಾಗೆ ಆಟ ಆಡ್ತಾ ಇದ್ದೀವಿ. ಈ ರೀತಿ ಮನೆಯಲ್ಲಿ ಗಟ್ಟ ಆಡೋದಾಗಲಿ ಅಥವಾ ಬೇರೆ ಏನಾದರೂ ಆಟ ಆಡ್ತಾ ಇದ್ದರೆ ನಮಗೆ ನಿದ್ದೆ ಬರಲ್ಲ. ನಾವು
ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾರೆ, ಸೊ ಅಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಿರೋ ಇರ್ಬೋದು. ಮನೆಯಲ್ಲೇ ಇದ್ದಾಗ ಈ ರೀತಿ ಟಿ ವಿನಲ್ಲಿ ದೇವ್ರದ್ದು ಸಿನಿಮಾಗಳು ಹಾಕಿರ್ತಾರೆ ಅಥವಾ ಕೆಲವೊಂದು ಆಟಗಳನ್ನ ಆಡಿಕೊಂಡು ನಾವು ಜಾಗರಣೆ ಮಾಡ್ಬೋದು. ಈಗ ನಾವು ಅಡುಗೆ ಮಾಡ್ತಾಯಿದ್ದೀವಿ. ನಾವು ನೈಟೇ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ. ಅದಕ್ಕೆ ನಾವು ಇಲ್ಲಿ ಕಾಳು ನೆನೆಸಿಟ್ಕೊಂಡಿದ್ವಿ ಕಾಳು ಸಾರು ಮಾಡೋದಕ್ಕೆ. ಅವರೆಕಾಳನ್ನು ನೆನೆಸಿರೋ ಕಾಳು ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಬೇಯಕ್ಕೆ ಇಟ್ಟಿದ್ದೀವಿ. ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು. ನೋಡಿ ಕಾಳು ಸಾರೆಲ್ಲ ಮಾಡಿದ್ದಾಯಿತು. ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ವಿಡಿಯೋ ಮಾಡೋಷ್ಟು. ಒಬ್ಬಳೇ ವಿಡಿಯೋ ಮಾಡಿಕೊಂಡು ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ನಾವು ವಿಡಿಯೋ ಮಾಡಲಿಲ್ಲ. ಕಾಳನ್ನು ಬೇಯಿಸ್ಬಿಟ್ಟು ನಾವು ಈ ರೀತಿ ಸಾಂಬಾರು ಮಾಡ್ಕೊಂಡ್ವಿ. ಕಾಳು ಸಾರು ರೆಡಿಯಾಗಿದೆ. ಮತ್ತು ಪಾಯಸ ಮಾಡ್ಕೊಂಡ್ವಿ. ನಾನು ನಮ್ಮಮ್ಮ ಸೇರಿ ಕಾಳು ಸಾರು, ಪಾಯಸ, ಬೋಂಡ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಬೋಂಡ ರೆಡಿ ಮಾಡಬೇಕು. ಈ ಡಿಶ್ ಆಗಿ ಹೆಸರುಬೇಳೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ಮುದ್ದೆ ರೆಡಿ ಆಗ್ತಾಯಿದೆ. ಮುದ್ದೆ ಬೇಯಕ್ಕಿಟ್ಟಿದ್ದೀವಿ. ಮತ್ತು ಹಪ್ಪಳ ಸುಡ್ತಾ ಇದ್ದೀನಿ. ಈಗ ಹಪ್ಪಳ ಸುಡೋದಕ್ಕೆ ಅಂತ ಎಣ್ಣೆ ಇಟ್ಟಿದ್ದೆ. ಫಸ್ಟು ಬೋಂಡ ಸುಟ್ಬಿಟ್ಟು ಆ ಎಣ್ಣೆ ಇರುತ್ತಲ್ಲ ಅದರಲ್ಲೇ ಈ ರೀತಿ ಹಪ್ಪಳ ಸುಟ್ಕೋತಾ ಇದ್ದೀನಿ. ಹಪ್ಪಳ ಸುಡಬೇಕಾದ್ರೆ ಈ ಹಪ್ಪಳ ಎತ್ತೋದಕ್ಕೆ ಇಕ್ಲ ಬರುತ್ತಲ್ಲ ಅದರಲ್ಲಿ ಈ ರೀತಿ ಹಪ್ಪಳನ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ಲ ಈ ರೀತಿ ಎರಡೂ ಸೈಡು ನಾವು ಎರಡು ಬೇಕಾದರೂ ಹಪ್ಪಳನ ಒಂದೇ ಸಲ ಸುಟ್ಕೋಬೋದು. ಈ ರೀತಿ ಟರ್ನ್ ಮಾಡಿಕೊಂಡ್ರೆ ಸಾಕು. ಎಣ್ಣೆಯಲ್ಲಿ ಹಾಗೆ ಬಿಡ್ತೀರ, ಎಣ್ಣೆನೂ ಸಹ ನೀಟಾಗಿ ಬಂದುಬಿಡುತ್ತೆ ಮತ್ತು ಹಪ್ಪಳನ ಬೇಗ ಸುಡ್ಬೋದು ಈ ರೀತಿ ಮಾಡೋದ್ರಿಂದ. ಹಪ್ಪಳ ಮತ್ತು ಬೋಂಡ ಎಲ್ಲ ರೆಡಿ ಆಯಿತು. ಇನ್ನು ನಮ್ಮಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾವು ಸ್ನಾನ ಮುಗಿಸ್ಕೊಂಬಂದು ದೇವರಿಗೆ ಎಡೆ ಹಾಕಬೇಕು. ಸೊ ಹಾಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಎಲ್ಲ ಮುಗಿಸಾದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ವಿ. ಕಿಚನ್ ಕ್ಲೀನ್ ಮಾಡಿ ಆದಮೇಲೆ ನಮ್ಮಮ್ಮ ಸ್ನಾನ ಮುಗಿಸ್ಕೊಂಬಂದು ದೇವ್ರ ಮುಂದೆ ಎಡೆ ಹಾಕಿದ್ದಾರೆ. ಹೀಗೆ ಮುದ್ದೆ, ಕಾಳು ಸಾರು, ಒಂದು ಸ್ವಲ್ಪ ಅನ್ನದ ಮೇಲೆ ಮೊಸರು, ಹಪ್ಪಳ ಎಲ್ಲ ಇಟ್ಟು ಎಡೆ ಹಾಕಿ ನಾವು ಏನೇನು ಮಾಡಿದ್ದೀವೋ ಅಡುಗೆ ಅದನ್ನೆಲ್ಲ ಇಟ್ಟು ದೇವ್ರ ಮುಂದೆ ಎಡೆ ಹಾಕಿ ಅದನ್ನು ಒಂದು ಪ್ಲೇಟನ್ನು ನಾವು ಹಸುಗೆ ಕೊಟ್ಬಿಡ್ತಾರೆ. ಪೂಜೆ ಎಲ್ಲ ಮಾಡಿ ಆದಮೇಲೆ ಎಡೆ ಹಾಕಿ ಆದಮೇಲೆ ಆ ಒಂದು ಎಡೆನ ನಾವು ದೇವ್ರಿಗೆ ಅಂತ ಫಸ್ಟೆಲ್ಲ ಮನೆ ಮೇಲೆ ಇಟ್ಬಿಡ್ತಾಯಿದ್ರು. ಪಕ್ಷಿಗಳು, ಪ್ರಾಣಿಗಳು ಬಂದು ತಿನ್ನಲಿ ಅಂತ. ಇವಾಗ ಏನು ಮಾಡ್ತಾರೆ ಅಂದರೆ ಪಕ್ಷಿಗಳು ಯಾವ ಬರೋಲ್ಲ ಅಂತೇಳಿ ಹಸುಗೆ ಕೊಡ್ತೀವಿ ಒಂದು ಎಡೆನ. ಮಿಕ್ಕಿದ್ದು ಎಡೆ ಹಾಕಿರ್ತೀವಲ್ಲ ಅದರಲ್ಲಿ ನಾವು ಉಪವಾಸ ಮಾಡಿರ್ತೀವಲ್ಲ ಅವರು ಉಪವಾಸ ಬಿಟ್ಟು ಆ ಎಡೆನ ತಿಂತೀವಿ. ಸೊ ನಮ್ಮ ಉಪವಾಸನ ಇಲ್ಲಿ ಸ್ಟಾಪ್ ಮಾಡ್ತೀವಿ ಊಟ ಮುಗಿಸಾದ್ಮೇಲೆ. ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಹೀಗಿತ್ತು. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮ ಮನೆಯಲ್ಲಿ ನಾವು ಶಿವರಾತ್ರಿ ಹಬ್ಬನ ಈ ರೀತಿ ಆಚರಣೆ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.